ಜನನಿ. ಅಮ್ಮ ಅಮ್ಮ ನಂಗೊಂದು ಅರ್ಥ ಆಗ್ತಿಲ್ಲ ಅಮ್ಮ. ಅಪ್ಪಂಗೆ ಏನಾಯ್ತಮ್ಮ ಸಡನ್ ಆಗಿ ಮದುವೆ ಅಂತ ಯಾಕೆ ಅರ್ಜೆಂಟ್ ಮಾಡ್ತಿದ್ದಾರೆ? ಇಷ್ಟು ವರ್ಷ ಸಾಧನೆ ಮಾಡ್ಬೇಕು ಅಂತಿದ್ದವರು ಈಗ ಮದುವೆ ಮಾಡ್ಕೊ ಅಂತಿದ್ದಾರೆ. ಹೇಗಮ್ಮ ಸಾಧ್ಯ ಇದಲ್ಲ ಅಮ್ಮ? ಇಷ್ಟು ವರ್ಷ ಕಟ್ಟಿದ ಕನ್ಸನ್ನ ಹೇಗಮ್ಮ ಸಡನ್ ಆಗಿ ಬಿಟ್ಬಿಡ್ತಾರೆ? ಯಾರೋ ಬರ್ತಾರೆ ನನ್ ಮನೆ ಸೊಸೆ ಆಗು ಅಂತಾರೆ. ಇದಕ್ಕ ಅಮ್ಮ ನಾನು ಹಗ್ಲು ರಾತ್ರಿ ಕಷ್ಟಪಟ್ಟು ರ್ಯಾಂಕ್ ಪಡೆದಿದ್ದು. ನನ್ ಜಾಗದಲ್ಲಿ ನಿಮ್ ಮಗ ಇರ್ತಿದ್ರೆ ಅವನ್ಗೂ ಇದನ್ನೇ ಕೇಳ್ತಿದ್ರ? ನನ್ಗನ್ಸಿರೋದು ನಿಮ್ಗೂ ಅನಿಸ್ತಿದೆ ತಾನೇ ಅಮ್ಮ? ಜನನಿ, ನಾನು ನಿಮ್ಮ ಅಪ್ಪನ ಜೊತೆ ಮಾತಾಡ್ದೆ. ಆದ್ರೆ ಅವರು ತುಂಬಾ ನಂಬಿಕೆಯಿಂದ ಗುಣಶೇಖರ್ ಮತ್ತೆ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು. ಅವ್ರು ದಿಢೀರ್ ಅಂತ ಮನೆಗೆ ಬಂದಿದ್ದಲ್ಲ, ನಿಮ್ಮ ಅಪ್ಪನ ಜೊತೆ ಮಾತಾಡ್ಕೊಂಡೇ ಬಂದಿದ್ದಾರೆ. ಒಳ್ಳೆ ಕುಟುಂಬ, ದೊಡ್ಡ ಮನೆತನ. ನಮ್ಮ ಪರಿಸ್ಥಿತಿ ಎಲ್ಲ ತಿಳ್ಕೊಂಡೆ ನಮ್ಮ ಮನೆ ಹುಡುಗಿನ ನೋಡೋಕೆ ಅಂತ ಬಂದಿದ್ದಾರೆ. ಓ, ಶ್ರೀಮಂತರು ಒಳ್ಳೆಯವ್ರು ಬಂದ್ರೆ ನಮ್ಮ ಹುಡುಗಿನ ತಗೊಂಡು ಹೋಗಿ ಅಂತ ನನ್ನ ಕಟ್ಟಿ ಕೊಟ್ಬಿಡ್ತೀರಮ್ಮ? ಇಷ್ಟು ವರ್ಷ ಸಾಕಿ ಬೆಳೆಸಿ ಹಗಲು ರಾತ್ರಿ ಓದಿಸಿ ಸಾಧನೆ ಮಾಡಬೇಕು ಅಂತ ಹೇಳ್ಕೊಟ್ಟು ಇನ್ನೊಂದು ಮನೆಗೆ ಈಸಿಯಾಗಿ ಕೊಟ್ಬಿಡ್ತೀರಾ ಅಮ್ಮ? ನಾನೇನು ಗೊಂಬೆನಾ? ನನಗೂ ನಂದೇ ಕನ್ಸಿದೆ ಅಮ್ಮ. ಜನನಿ, ಹೆಣ್ಮಕ್ಳು ಅಂದಮೇಲೆ ಒಂದಲ್ಲ ಒಂದಿನ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಲೇಬೇಕು ಅಲ್ವಮ್ಮ? ಅಮ್ಮ, ನಾನೊಂದು ಕೇಳಲ್ಲ. ನೀವು ಅಪ್ಪ ಮನೆಯಿಂದ ಓಡ್ ಬಂದು ತಾನೇ ಮದುವೆ ಆದ್ರಿ, ಲವ್ ಮ್ಯಾರೇಜ್ ತಾನೇ ಮಾಡ್ಕೊಂಡ್ರಿ. ಆ ನಿರ್ಧಾರ ನೀವೇ ತಗೊಂಡ್ರಿ. ಆದರೆ ನನ್ನ ಜೀವನದಲ್ಲಿ ನನ್ನ ಇಷ್ಟ ಏನು ಅಂತ ಕೇಳದೆ ನೀವೇ ಡಿಸೈಡ್ ಮಾಡಿಬಿಟ್ರಿ. ಇದು ನ್ಯಾಯನಾ ಅಮ್ಮ? ಅಮ್ಮ ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೊಳ್ಳಿ ಅಮ್ಮ. ನಂಗೆ ಈ ಮದುವೆ ಬೇಡ. ನನ್ಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಜನನಿ. ನೀನು ಓದಿಗೋಸ್ಕರ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ದಾಗ್ಲೂ ಬೇಡ, ಮನೇಲಿದ್ದು ಮಕ್ಕಳನ್ನ ನೋಡ್ಕೊ ಅಂತ ಹೇಳಿದ್ರು. ಒಬ್ಬರೇ ಕಷ್ಟಪಟ್ಟು ದುಡಿದ್ರು, ಕುಟುಂಬದ ಬಗ್ಗೆ ಕಾಳಜಿ ಇರೋಂಥ ಮನುಷ್ಯ. ಹೀಗಿರುವಾಗ ಕಾರಣ ಇಲ್ಲದೆ ಅವ್ರು ಇಂಥ ನಿರ್ಧಾರ ಮಾಡಿರೋದಿಲ್ಲ. ಅಲ್ಲಮ್ಮ, ಆದರೆ ಇಲ್ಲಿ ನೋಡು, ನೀನು ಹೋಗಿ ಅವ್ರ ಹತ್ರ ಮಾತಾಡು. ಕಾರಣ ಏನು ಅಂತ ಕೇಳಿ ತಿಳ್ಕೊ. ನಿನ್ನ ಮನಸ್ಸಲ್ಲಿರೋದನ್ನು ಹೇಳು, ಅವ್ರು ಖಂಡಿತ ಅರ್ಥ ಮಾಡ್ಕೊಳ್ತಾರೆ. ಅಮ್ಮ ನೀವು ಹೋಗಿ ಮಾತಾಡಿ ಅಮ್ಮ. ನಂಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಅಪ್ಪನ ಮುಂದೆ ನಂಗೆ ಎದುರು ಮಾತಾಡೋದಕ್ಕಾಗಲ್ಲ ಅಮ್ಮ. ಜನನಿ, ಅವ್ರು ನಿರ್ಧಾರ ಮಾಡಿದ್ಮೇಲೆ ನನ್ನ ಮಾತು ಕೂಡ ನಡೆಯೋದಿಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ನೀನೇ ಹೋಗಿ ಅಪ್ಪನ ಹತ್ರ ಮಾತಾಡಮ್ಮ, ಅದೇ ಸರಿ. ಅಮ್ಮ ಅಮ್ಮ ಅಮ್ಮ, ಏನೇ ಆದ್ರೂ ನಾನೀ ಮದುವೆ ಆಗಲ್ಲ ಅಮ್ಮ, ಆಗಲ್ಲ ಆಗಲ್ಲ. ಬನ್ನಿಮ್ಮ, ನಿನ್ಗೋಸ್ಕರ ಕಾಯ್ತಾ ಇದ್ದೆ ನಾನು. ಐಸ್ ಕ್ರೀಮ್ ತಿನ್ನಕ್ ಹೋಣ? ನಿಂಗೆ ತುಂಬಾ ಇಷ್ಟ ಅಲ್ಲಮ್ಮ? ಬಾ 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 ಬಾ. ಐಸ್ ಕ್ರೀಮ್ ತುಂಬಾ ಇಷ್ಟ ಅಲ್ವಮ್ಮ ನಿಂಗೆ? ತಿನ್ನು. ಅಪ್ಪ, ಈಗಲೇ ಯಾಕಪ್ಪ ಮದುವೆ? ನಮ್ಗೆ ಯಾರಿಗೂ ಒಂದು ಮಾತು ಹೇಳ್ದೆ ಅಷ್ಟು ಅರ್ಜೆಂಟಲ್ಲಿ ಯಾಕಪ್ಪ ಅವ್ರನ್ನ ಕರೆಸಿದ್ರಿ? ನನ್ನ ಇಷ್ಟನೂ ಕೇಳಬೇಕು ಅಂತ ನಿಮ್ಗೆ ಅನಿಸ್ಲೇ ಇಲ್ವಾ ಅಪ್ಪ? ನೀನು ಕೇಳ್ತಿರೋ ಎಲ್ಲ ಪ್ರಶ್ನೆಗಳಿಗೆ ನನ್ನಿರೋ ಒಂದೇ ಉತ್ತರಮ್ಮ,